ಬಗ್ಗೆ ಒಂದ್ ಮಾತು ಹೇಳಿದ್ರಿ, ಆ ಜಾಗಕ್ಕೆ ಹೋಗಿದ್ದೀರಿ ನೀವು ಅಂತ. ಅದು ಫುಲ್ ವೈರಲ್ ಆಗ್ಬಿಟ್ಟಿತ್ತು ರೀಲಲ್ಲ. ಒಂದು ಸೆಂಟೆನ್ಸ್ಗೆ ಒಂದು ಧ್ವನಿಗೆ ಅಂತದೊಂದು ಶಕ್ತಿ ಇದೆ ನಿಮ್ದು. ಸೊ ಪಾತ್ರಗಳ ಬಗ್ಗೆ, ಅಭಿನಯದ ಬಗ್ಗೆ ಹಿಂದಿನ ಸಿನಿಮಾದಲ್ಲೆಲ್ಲ ನೋಡ್ತಾ ಬಂದಿದೀವಿ. ಬಟ್ ಇಲ್ಲಿ ನೋಡಿದ್ರು ಏನಂತಾರೆ ಅಂತ ಸಿನಿಮಾ ಈ ರೀತಿ ಕತೆ ಎಲ್ಲ ಬಂದಾಗ ನಿಮ್ಗೆ ಏನ್ ಅನ್ಸ್ತು ಸರ್? ಈ ಸಿನಿಮಾ ಮಾಡಿದ್ರೆ ಏನಂತಾರೋ ಅಂತ ಅನಿಸ್ತಾ, ಅಲ್ವಾ ಹೀಗಂತಾರೆ ಅಂತ ಅನಿಸ್ತಾ? ಏನ್ ಅನಿಸ್ತು? ಎಲ್ಲ ನನ್ನ ಹಿರಿಯ ಪತ್ರಕರ್ತ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಇಲ್ಲಿ ಬಂದಿರೋ ಒಂದು ಸ್ನೇಹಿತರಿಗೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು DOP ಡಿಪಾರ್ಟ್ಮೆಂಟ್ ಅವರು, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವ್ರ ಕತೆ ಹೇಳಿದ್ದು ನನಗೆ. ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗೆ ತೊಗೊಳ್ಳೋದು ಬೇಡ ಅಂತಿತ್ತು. ಬಟ್ ಕತೆ ಭಾಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವರು ಬಂದು ಹೇಳುವಾಗ. ಅದರದ್ದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು ಇದು. ಅಂದರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ. ಸಿದ್ಧಾರ್ಥ್ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್. ನೋಡಿದವ್ರೆ ನಂತರ ಇಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ಕೆ ಹೊರಟಿರುವಂಥ ಪರ್ಸ್ಪೆಕ್ಟಿವ್ಸು, ಮತ್ತು ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ಕೆ ಹೊರಟಿದಾರೋ ಅದು ಅಷ್ಟು ಭಾಳ ಕಾಡ ಆತಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮೆಂತ ಇದ್ರು ಪರವಾಗಿಲ್ಲ, ಇದನ್ನ ಮಾಡ್ಬಿಡುನು ಅಂತ ಭಾಳ ಇಷ್ಟಪಟ್ಟು ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಒಂದಿಷ್ಟು ಸಾಧ್ಯತೆಗಳು ಕಾಣಿಸ್ಕೊಂಡಾಗ ಮಾಡದ ಅಂತ ಇರುತ್ತೆ. ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲೂ ಅಷ್ಟೊಂದು ಚೇಂಜಸ್ನ ತಂದಂಥದ್ದಿದೆ. ಹಾಗೆ ಕತೆ ಒಪ್ಕೊಂಡಿದ್ದು. ಆ್ಯಂಡ್ ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ, ಅಂದರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು BTS ಅಂತ. ಅದು ಫಸ್ಟ್ ರಿಲೀಸ್ ಆಯಿತು. ಫಸ್ಟ್ ನೋಡಿದವ್ರು ಏನಂತಾರೆ ಮಾಡಿದ್ರು, ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ. ಅವ್ರು ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರ ಓದು ಮತ್ತು ಅವರ ಅನುಭವಗಳು, ಮತ್ತು ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂಥ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರ್ಯಾರು ಇಂಟರ್ವ್ಯೂ ಮಾಡಿದ್ರು, ಯಾರ್ಯಾರ ಜೊತೆಗೆ ಓಡಾಡಿದ್ರು, ಅಲ್ಲಿರುವಂಥ ಒಂದಿಷ್ಟು ಸೂಕ್ಷ್ಮತೆಗಳಾಗಲಿ, ಅದೆಲ್ಲರದ್ದು ಪ್ರಭಾವ ಅನಿಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲನೂ ಇತ್ತು. ಸೊ ಅದೊಂದು ಒಪ್ಕೊಳ್ಳೋಕ್ಕೆ ಮತ್ತೊಂದು ಕಾರಣ ಆಗಿತ್ತು. ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ನ ನನಗೆ ತಲುಪಿಸಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ನಿರ್ಮಾಣನ ಹಿಪೋನ್ ಕಿಡ್ಡು ನಮ್ಮ ಪ್ರೊಡಕ್ಷನಿಂದ ನಾಗೇಶ್ ಅವರು ಮಾಡಿದ್ದಾರೆ. ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ಮೀಟ್ ಮಾಡಿದಾಗ ಫಸ್ಟು ಹೇಳೋದೆ, ಸರ್ ಕತೆ ಹೆಂಗಿತ್ತು ನಿಮಗೆ, ಏನಕ್ಕೆ ಒಪ್ಕೊಂಡ್ರಿ ಅಂತ. ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ. ಓಕೆ, ನನಗೆ ಈ ಸಿನಿಮಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಸರ್ ಜನಕ್ಕೆ ಇದು ಇಷ್ಟ ಆಗಬೇಕು ಅಷ್ಟೇ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್. ನನಗೆ ಫಸ್ಟ್ ಇದು ಇಷ್ಟ ಆಗಬೇಕು ಜನಕ್ಕೆ. ಆ ಸಾರ್ಥಕತೆ ಅನ್ನೋದು ನನ್ನ ನಿರ್ಮಾಪಕನಾಗಿ ಸಿಕ್ಕರೆ, ನನ್ನ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ, ಅದಕ್ಕೆ ರೊಕ್ಕ ಬರಬೇಕು. ಅದು ಇದ್ದೂ ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾಯಿಂದ ನನ್ನ ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಲ್ಲ, ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡಿದಂಥ ಸಿನಿಮಾ ಇದು. ಆ್ಯಂಡ್ ಅವ್ರಿಗೂ ಕೂಡ ಶುಭಾಶಯಗಳು ಮತ್ತು ಥ್ಯಾಂಕ್ ಯು. ಆ್ಯಂಡ್ ಅಪೂರ್ವ ನಾನು ಒಂದು ಪಿಕ್ಚರ್ ಮಾಡಿದ್ವಿ ಇದಕ್ಕೂ ಮೊದಲು. ಆ್ಯಕ್ಚುಲಿ ಆಕೆ ಹೇಳಿದಾಗ ನೋಡಿದ್ದೆ, ನಾನು ಹೇಳತ್ತೀನಿ. ರಿಲೀಸ್ ಆಗಲಿಲ್ಲ ಅದು ಸಿನಿಮಾ. ಟೆಕ್ನಿಕಲಿ ಆನ್ ಡಾಕ್ಯುಮೆಂಟ್ ಗುಲ್ಟು ನನ್ನ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನಾನು 2 ಸಿನಿಮಾ ಮಾಡಿದ್ದೆ, 2 ರಿಲೀಸ್ ಆಗಿರಲಿಲ್ಲ. ಆ ರಿಲೀಸ್ ಆಗದ 2 ಚಿತ್ರಗಳಲ್ಲಿ ಒಂದು ಚಿತ್ರ ನಾನು ಅಪೂರ್ವ ಮಾಡಿದ್ವಿ. ಸೊ ಅಲ್ಲಿಂದ ಫ್ರೆಂಡ್ಸ್ ಆಗಿ ಈ ಸಿನಿಮಾಲಿ ಮತ್ತೆ ಒಟ್ಟಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದೂ ಕೂಡ ಒಂದು ಒಳ್ಳೆಯ ಅನುಭವ. ಆ್ಯಂಡ್ ಅಶ್ವಿನ್ ಕೆನಡಿ ಅವರು, ನೀವು ಇಲ್ಲಿ ಟ್ರೈಲರಲ್ಲಿ ನೋಡಿದ್ದೀರಾ. ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಇರುವಂಥ ಅನುಭವಿ ಕಲಾವಿದರು ಮಾತಾಡಿದ್ದಾರೆ. ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ, ಅವರು ಒಬ್ಬ ಟೆಕ್ನಿಷಿಯನ್ ಆಗಿನೂ ಕೂಡ ಅವ್ರ ಕೆಲಸಗಳು ನೋಡಿದ್ವಿ. ಅಂಥವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ಸೊ ನಿಮ್ಮ ಮುಂದೆ ಟ್ರೈಲರ್ ಇದೆ, ಯು ಗೋನಾ ಸಿ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಈ ಸಿನಿಮಾದಲ್ಲಿ. ಆ್ಯಂಡ್ ಅದರಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ
ನನ್ನ ಒಂದು ಫಿಸಿಕಲ್ ಇವ್ರ ಹೇಳಂಗೆ ಫಿಸಿಕಲ್ ಜರ್ನಿನೂ ಐತಿ, ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಇತ್ತು. ಎರಡರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಇದು. ಆ ಎರಡೂ ಟ್ರಾನ್ಸ್ಫಾರ್ಮೇಷನ್ಗಳನ್ನು ಚಲೋತ್ನಾಗಿ ಸರ್ ಹಿಡಿದಾರ. ಸೊ ಅದು ನೋಡ್ಲಿಕ್ಕೆ ಸಿಗ್ತೈತಿ ಈ ಪಿಕ್ಚರ್ನಾಗ. ಆ್ಯಂಡ್ ಮಯೂರೇಶ್ ಅವರ ಹಾಡುಗಳನ್ನ ನೀವು ಕೇಳಿದ್ರಿ, ಯೂಟ್ಯೂಬಲ್ಲಿದೆ. ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ. ಅದರಲ್ಲೂ ಜಯಂತ್ ಕಾಕಿಣಿಯವರ ಸಾಲುಗಳ ಜೊತೆಗೆ ಮತ್ತು ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳಿದ ಸರಿನೂ ಎಮೋಷ್ನಲ್ ಆಗ್ತಿರ್ತೀನಿ ನಾನು. ಸೊ ಇನ್ನು ನಿರ್ದೇಶಕ ತಂಡಕ್ಕೆ ಮತ್ತು ಎಂಟೈರ್ ನಮ್ಮ DOP ಡಿಪಾರ್ಟ್ಮೆಂಟ್ಗೆ ಮತ್ತು ಎಲ್ಲ ಕೆಲಸ ಮಾಡಿದವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾಗೋಷ್ಠಿಲಿ. ಇವತ್ತು ನಾವು ಆ್ಯಕ್ಚುಲಿ ಅಂದರೆ ಇನ್ಸ್ಟಾಗ್ರಾಮು ಅದು ಸೋಷಿಯಲ್ ಮೀಡಿಯಾದಾಗೆಲ್ಲ ನಾವು ಭಾಳ ಆ್ಯಕ್ಟಿವ್ ಇರ್ತೀವಿ, ಲೈಫ್ನಾಗ ಇನ್ಆ್ಯಕ್ಟಿವ್ ಆಗ್ಬಿಟ್ಟಿರ್ತೀವಿ ಅಂತ ಅನ್ಸಕ್ಕೆ ಶುರು ಆಕೈತಿ. ಆಮೇಲೆ ದಿನದೊಳಗೆ ಒಂದು 10 ರೀಲ್ನ ನಾವು ಯಾರಿಗೂ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ನಾಗ ಹತ್ರ ಅನಿಸ್ತೀವಿ ನಾವು, ಆ್ಯಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲ ಇದ್ರೂ ಅಷ್ಟು ಹತ್ತಿರ ಅನ್ನುವಂಥ ಭಾವ ಸಿಗೋದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ಬೇರೆಯವರು ಏನು ಅನ್ಕೋತಾರೆ ಅಂತ ಶುರುವಾಗುವಂಥ ಬದುಕು ಹಾಗೆ ಮುಗಿಬಾರ್ದು ಅನ್ನುವಂಥ ಭಾವನೆ. ಯಾರು ಏನಾರು ಅನ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಅನ್ಕೊಂಡಿವಿ ನಮ್ಮ ಬದುಕಿನ ಬಗ್ಗೆ, ನಾವೇನು ಅನ್ಕೊಳಕತ್ತೀವಿ, ನಮ್ಮ ಮನೆಯವ್ರು ಏನು ಅನ್ಕೊಳತ್ತಾರೆ, ನಾವು ನಮ್ಮ ಮನೆ ಮತ್ತು ನಮ್ಮ ಒಂದು ಕನಸುಗಳಾಗಲಿ ಅಥವಾ ನಮ್ಮ ಗುರಿ ಆಗಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾಯ್ತು ಅಂತಂದ್ರೆ, ನೀವು ಒಂದು ಕಿರು ಕಾದಂಬರಿ ಓದಿದಾಗ ನಿಮಗೆ ಏನೊಂದು ಅನುಭವ ಕೊಡ್ಬೇಕಲ್ಲ, ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತೆ ಅಂತ ಹೇಳಕ್ಕೆ ಭಾವಿಸ್ತೀನಿ. ಪ್ರತಿ ಸಿನಿಮಾದಾಗೂ ಒಂದಿಷ್ಟೇನೋ ನನಗೆ ಸಾಧ್ಯವಾದಂಥ ಪ್ರಯತ್ನಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ. ಪ್ರತಿ ಸರಿ ನಿಮ್ಮ ಮುಂದೆ ಬೆಟ್ಟಾದಾಗ್ಲೂ ಪ್ರತಿ ಸರಿ ನಮಗೆ ಬಂದು ತಟ್ಟಿರಿ, ಆಶೀರ್ವಾದ ಮಾಡಿರಿ, ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೋದಾಗ ತಿದ್ದು ಹೇಳಿರಿ, ಆಫ್ ದ ಕ್ಯಾಮ್ರಾನು ಮಾತಾಡಿಸಿ ಹೇಳಿರಿ. ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ನಾನು ಆ್ಯಕ್ಚುಲಿ ಇನ್ನೊಬ್ಬರು ಮಿಸ್ಸಿಂಗ್ ಇಲ್ಲ ನಮ್ಮ ಇವರಾಗಲೇ ಇನ್ನೊಂದು ಮಾನಿಟ್ರಲ್ಲಿ ಅದಕ್ಕೆ ಮೋಕ್ಷೇಂದ್ರ ಅವರು ಮಿಸ್ಸಿಂಗ್. ನಾನು ಇವ್ರ ಮಧ್ಯದಿಂದ ನನ್ನ ಜರ್ನಿ ಶುರುವಾಗಿದ್ದೀನಿ, ಭಾಳ ಸರಿ ಹೇಳ್ಕೊಂಡಿನಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಇದ್ದೀರಿ, ಇನ್ನು ಮುಂದೂ ಇರ್ತೀರಿ. ಮತ್ತೊಮ್ಮೆ ಭೇಟಿ ಆಗೋಣ ಮತ್ತೊಂದು ಒಳ್ಳೆ ಚಿತ್ರ ಜೊತೆಗೆ. ಈಗ ನೋಡಿದವರು ಏನಂತಾರೆ, ಜನವರಿ 31ಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ. ನಾಗೇಶ್